ನಮಸ್ಕಾರ ರೈತ ಬಾಂಧವರೇ, ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೊಲದಲ್ಲಿ ಮೆಕ್ಕೆಜೋಳಕ್ಕೆ ಫಸ್ಟ್ ಸ್ಪ್ರೇ ಬಂದು ಗ್ರೋಮರ್ ಕಂಪನಿಯ ಬೆಂಚೆಟ್ಟನ್ನು ಸ್ಪ್ರೇ ಮಾಡ್ತಿದ್ದೆ. ಇದನ್ನು ಸ್ಪ್ರೇ ಮಾಡೋ ಮುಖ್ಯ ಉದ್ದೇಶ ಅಂದರೆ ಇವಾಗ ಇವತ್ತಿಗೆ ನಾಟಿ ಮಾಡಿ 20 ದಿನಗಳಾಗಿದೆ. ಆಲ್ರೆಡಿ ಸುಳಿಯಲ್ಲಿ ಹುಳುಗಳು ಬಿದ್ದು ಹಸಿರು ಹುಳುಗಳು ಬಿದ್ದಿದ್ದಾವೆ. ನಿಮ್ಗೆ ಕಾಣ್ತಿರ್ಬೋದು ಯಾವ ಥರ ಡ್ಯಾಮೇಜ್ ಮಾಡಿದೆ ಗಿಡ ಎಂದು. ಮತ್ತು ಇದನ್ನು ನಿಯಂತ್ರಣ ಮಾಡಲು ಇಮ್ಯಾಮೆಕ್ಟೆ ಬೆಂಜೆಡ್ ಅಂತ ತಗೊಂಬಂದೀವಿ. ಗ್ರೋಮರ್ ಕಂಪ್ನಿದೇ ತಗೊಂಬಂದಿರೋದು. ಮತ್ತು ನಂತರದಲ್ಲಿ ಅದೇ ಗ್ರೋಮರ್ ಕಂಪ್ನಿದು 319 ಅನ್ನು ಸ್ಪ್ರೇ ಮಾಡ್ತಾ ಇರೋದು. ಇದನ್ನು ಸ್ಪ್ರೇ ಮಾಡೋ ಮುಖ್ಯ ಉದ್ದೇಶ ಏನೆಂದರೆ ಈ ಥರ ಆಗಿದ್ದಾವೆ ಗಿಡಗಳು. ಆಲ್ರೆಡಿ ಹಿಂದೆ ಲೈನ್ ಎಲ್ಲ ಬಿದ್ದಿದ್ದಾವೆ. ಇದನ್ನು ನಿಯಂತ್ರಣ ಮಾಡಬೇಕಂದ್ರೆ ನಾವು ಇವಾಗ ಸ್ಟಾರ್ಟಿಂಗು ಯೂರಿಯಾ DAP ಎಲ್ಲ ಸ್ಪ್ರೇ ಹಾಕ್ತಾರೆ. ಕೆಲವು ಜನ ಹಾಕ್ತಾರೆ. ಸುಮ್ಮನೆ ಅತಿ ಹೆಚ್ಚು ಖರ್ಚು. ಅದನ್ನು ಖರ್ಚು ಕಡಿಮೆ ಮಾಡ್ಕೊಳ್ಬೇಕಂದ್ರೆ ನಾವು ಈಗ ಆದರೂ ಕಡಿಮೆ ಆಗಬೇಕು ಮತ್ತು ಉತ್ತಮ ರಿಸಲ್ಟು ಬರಬೇಕಂದ್ರೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಆದರೆ 319 ಸ್ಪ್ರೇ ಮಾಡ್ಬೋದು. ಇದು ಸ್ಪ್ರೇ ಮಾಡೋದರಿಂದ ನಮ್ಮ ಗಿಡಗಳಿಗೆ ಇಮಿಡಿಯೇಟ್ಲಾಗಿ ನತ್ರಜಿನಿ, ಭಾಸ್ವರಮು, ಪೊಟ್ಯಾಶು, ಸಲ್ಫರ್ ಈ 3 ಸಿಗುತ್ತೆ. ಅದರಿಂದ ಗಿಡಗಳು ಇಮಿಡಿಯೇಟ್ಲಾಗಿ ರಿಸಲ್ಟ್ ನೀಡ್ತವೆ. ಮತ್ತು ಇದು 1 ಎಕರೆಗೆ ಬಂದು 1 kg ಅಂತ ಸ್ಪ್ರೇ ಮಾಡಬೇಕು. ಪ್ರೆಸೆಂಟ್ ನಾವು 5 ಎಕರೆಗೆ ಬಂದು 5 kg ತಗೊಂಬಂದಿವಿ. ಮತ್ತು ಬೆಂಜೆಟ್ಟನ್ನು 1/2 kg ತಗೊಂಬಂದಿನಿ. ಸ್ಪ್ರೇ ಮಾಡಿ ಹೇಗೆ ಕಂಟ್ರೋಲ್ ಆಗುತ್ತೆ ಮತ್ತು ಭಾಸ್ವರನ್ ಡೆಫಿಷಿಯನ್ಸಿ ಯಾವ ಥರ ನಿಯಂತ್ರಣ ಆಗಿದೆ ಎಂದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.